Our hearts beat to the city streets. We began to feel the fire. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ VRL Vlogs.Kannada. ಇವತ್ತು ನಾನು ಒಂದು ಹೊಸ ರೆಸಿಪಿ ಮಾಡ್ಲಿಕ್ಕೆ ಹೋಮ್ ಮೇಡ್ ಐಸ್ ಕ್ರೀಮ್. ನನ್ನ ಹತ್ರ ಗ್ರೇಪ್ಸ್ ಇತ್ತು, ಗ್ರೇಪ್ಸಿಂದ ಐಸ್ ಕ್ರೀಮ್ ಮಾಡೋಣ ಅಂತ ವಿಡಿಯೋ ಮಾಡ್ಲಿಕ್ಕೆ. ಬರ್ರಿ ಹಾಗಾದ್ರೆ ಹೋಮ್ ಮೇಡ್ ಗ್ರೇಪ್ಸ್ ಐಸ್ ಕ್ರೀಮ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಹತ್ತತ್ರ ಒಂದು 250 ಗ್ರಾಮ್ಸ್ ಅಷ್ಟು ಗ್ರೀನ್ ಗ್ರೇಪ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ 2 kg ಅಷ್ಟು ಗ್ರೇಪ್ಸ್ ತೊಗೊಂಬಂದಿದ್ರು. ಎಷ್ಟಂತ ತಿನ್ನೋದು, ಸುಮ್ಮನೆ ಹಾಳಾಗ್ತದಲ್ಲ, ಅಟ್ಲೀಸ್ಟ್ ಐಸ್ ಕ್ರೀಮ್ ಮಾಡಿಟ್ರೆ ಹೇಗೂ ಸಮ್ಮರೆಲ್ಲ ಮಕ್ಕಳು ಆಟಾಡ್ಕೊಂಡು ಬಂದು ತಿಂತಾರಂತ ಐಸ್ ಕ್ರೀಮ್ ಆದರೂ ಮಾಡೋಣ ಅಂತ ರೆಡಿ ಮಾಡ್ಲಿಕತ್ತಿದ್ದೆ ಐಸ್ ಕ್ರೀಮಿಗೆ. ಸೊ ನೋಡೋಣ ಬರ್ರಿ ಐಸ್ ಕ್ರೀಮ್ ಹೆಂಗೆ ಮಾಡೋದಂತ. ಮೊದಲಿಗೆ ಏನಂದ್ರೆ ಒಂದು ಬೌಲ್ ತೊಗೊಂಡು ಅದರೊಳಗೆ ಗ್ರೇಪ್ಸ್ ಹಾಕ್ಕೊಂಡು ಫುಲ್ ನೀರೆಲ್ಲ ಹಾಕ್ಕೊಂಡು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಸೈಡಿಗೆ ಇಟ್ಬಿಡಿ, ಅದು ಒಂದು 15-20 ಮಿನಿಟ್ಸ್ವರೆಗೂ. ಇನ್ನೊಂದು ಕಡೆ ಸ್ಟೋವ್ ಮೇಲೆ ಒಂದು ಪ್ಯಾನ್ ಇಟ್ಕೊರಿ. ಅದ್ರಾಗ 2 ಕಪ್ಪಷ್ಟು ಹಾಲು ತೊಗೊರಿ. 2 ಕಪ್ಸ್ ಆಫ್ ಮಿಲ್ಕ್ ಆ್ಯಡ್ ಮಾಡಿ ಈ ಹಾಲನ್ನ ಪ್ಯಾನಿಗೆ ಸೇರಿಸ್ಕೊಂಡ್ಬಿಟ್ಟು 1 ಕುದಿ ಬರೋವರೆಗೂ ಹಾಲು ಬೇಯಿಸ್ಕೊರಿ. ಅದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಬಿಡಿ. ಈ ಕಡೆ ಇನ್ನೊಂದು ಚಿಕ್ಕ ಬೌಲ್ ತೊಗೊಂಡು ಅದರೊಳಗೆ ಒಂದು 3-4 ಸ್ಪೂನ್ ಅಷ್ಟು ಹಾಲು ಹಾಕೋರಿ. ಅದರೊಳಗೆ ಆ ಹಾಲು ಒಳಗೆ ಒಂದು 2 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಹಾಕೋರಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಯಾವುದೇ ಥರದ ಗಂಟು ಬರಬಾರ್ದು ಆ ಹಾಲು ಒಳಗೆ. ನೀಟಾಗಿ ಇದು ಕಾರ್ನ್ಫ್ಲೋರು ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದು ಕಾರ್ನ್ಫ್ಲೋರ್ ಹಾಲು ಮಿಕ್ಸ್ಚರ್ ತೊಗೊಂಡೋಗಿ ಗ್ಯಾಸ್ ಸ್ಟೋವ್ ಮೇಲೆ ಬೇಯ್ತಿರೋ ಹಾಲಿಗೆ ಸೇರಿಸ್ಕೊಂಡ್ಬಿಡ್ಬೇಕು. ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಕೈ ಬಿಟ್ಟರೆ ಅದು ಗಂಟು ಥರ ಆಗಿಬಿಡುತ್ತೆ ಕಾರ್ನ್ಫ್ಲೋರ್ ಬೇಗನೆ. ಸೊ ಕಂಟಿನ್ಯೂಸ್ ಆಗಿ ಒಂದು ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ತಾನೆ. ಈ ಥರ ಮನೇಲೇ ಐಸ್ ಕ್ರೀಮ್ ಮಾಡಿಕೊಟ್ರೆ ಮಕ್ಕಳು ತಿನ್ನೋಕ್ಕೂ ಇಷ್ಟಪಡ್ತಾರೆ. ಆಮೇಲೆ ಹೊರಗೆ ಹೋಗಿ ಸುಮ್ಮನೆ ಎಷ್ಟೆಷ್ಟು ದುಡ್ಡು ಹಾಕಿ ತೊಗೊಂಬರೋಕ್ಕಿಂತ ಮನೇಲಿ ಹೇಗೂ ಯಾವುದಾದ್ರೂ ಫ್ರೂಟ್ ಇದ್ದೇ ಇರುತ್ತೆ. ಯಾವ ಫ್ಲೇವರ್ ಫ್ರೂಟ್ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಂಡು ಈ ಥರ ಐಸ್ ಕ್ರೀಮ್ ಮಾಡ್ಕೋಬೋದು. ಇದರಿಂದನೇ ಗ್ರೇಪ್ಸಿಂದನೇ ಇನ್ನೊಂದು ಥರ ಅಂದರೆ ಪಾಪ್ಸಿಕಲ್ಸ್ ಥರನೂ ಮಾಡ್ಕೋಬೋದು. ಮತ್ತು ಯಾವತ್ತಾದರೂ ಮಾಡಿ ತೋರಿಸ್ತೀನಿ ನಾನು ವಿಡಿಯೋ ಒಳಗೆ. ನೋಡಿ, ನಾ ಇಲ್ಲಿ ವಿಡಿಯೋದಾಗ ತೋರಿಸಿನಲ್ಲ, ಈ ಥರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರಬೇಕು. ಅಲ್ಲಿವರೆಗೂ ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಿ. ಒಂದು ಸತಿ ಸ್ವಲ್ಪ ಗಟ್ಟಿಯಾಗಿ ನಾನು ತೋರಿಸಿರೋ ಕನ್ಸಿಸ್ಟೆನ್ಸಿಗೆ ಬಂದರೆ ಸ್ಟೋವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕದು ಒಂದು 15-20 ಮಿನಿಟ್ಸು. ತುಂಬ ಗಟ್ಟಿನೂ ಮಾಡ್ಕೋಬೇಡಿ, ಯಾಕಂದರೆ ಕಾರ್ನ್ಫ್ಲೋರು ತಣ್ಣಗಾದ್ಮೇಲೆ ಇನ್ನೂ ಒಂಚೂರು ಗಟ್ಟಿ ಆಗುತ್ತೆ. ಅದಕ್ಕೋಸ್ಕರ ನಾನು ತೋರಿಸಿದ್ದೀನಲ್ಲ ಆ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ಕೈ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ. ಇವಾಗ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾನು ಇದು ಸೈಡಿಗೆ ಇಟ್ಬಿಟ್ಟು ಒಂದು 15-20 ಮಿನಿಟ್ಸ್ ಅದು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಅದು ತಣ್ಣಗಾಗಬೇಕು ಮಿಕ್ಸ್ಚರು. ಇವಾಗ ಒಂದು 20 ಮಿನಿಟ್ಸ್ ಆದಮೇಲೆ ಇದು ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಏನಿದೆಯಲ್ಲ ಅದು ಫುಲ್ಲು ತಣ್ಣಗಾಗ್ಬಿಟ್ಟಿದೆ. ಅದನ್ನು ಇನ್ನೊಂದು ಬೌಲಿಗೆ ಸೇರಿಸ್ಕೊಂಡ್ಬಿಟ್ಟು ಫ್ರಿಜ್ಜಲ್ಲಿ ನೀವು 1/2 ಅವರ್ ಅದು ಕೋಲ್ಡ್ ಮಾಡೋಕ್ಕೆ ಇಡಬೇಕಾಗುತ್ತೆ. ಫ್ರೀಝರಲ್ಲಿ ಇಡಬೇಡಿ, ಫ್ರಿಜ್ಜಲ್ಲಿ ಇಡಿ ಒಂದು 1/2 ಅವರು. ಈ ಮಿಕ್ಸ್ಚರ್ ಕೋಲ್ಡ್ ಆಗೋವರೆಗೂ ನಾವು ಗ್ರೇಪ್ಸಲ್ಲಿ ನೀರು ಉಪ್ಪು ಹಾಕಿ ಇಟ್ಬಿಟ್ಟಿದ್ವಲ್ಲ ಅದು ನೀಟಾಗಿ ವಾಶ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಬರ್ರಿ. ಇದು ಗ್ರೇಪ್ಸ್ ಮಿಕ್ಸ್ಚರ್ ಮಾಡಬೇಕಾದ್ರೆ ಇದಕ್ಕೆ ಜಾಸ್ತಿ ನೀರು ಹಾಕೊಂಬೇಡಿ, ಹಾಗೇ ಮಿಕ್ಸಿ ಮಾಡಿ. ಏನು ಬೇಕು ನೀರು ಅಂತ ಅನಿಸಿದ್ರೆ ಒಂದು ಸ್ವಲ್ಪ 1-2-3 ಸ್ಪೂನ್ಸ್ ಅಷ್ಟು ನೀರು ಆ್ಯಡ್ ಮಾಡ್ಕೊರಿ, ಸಾಕಷ್ಟೇ, ಜಾಸ್ತಿ ನೀರು ಹಾಕೋಬೇಡಿ. ಇವಾಗ ಇದು ಗ್ರೇಪ್ಸ್ ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಕರೆಕ್ಟಾಗಿ ಒಂದು
ಜಲಡಿ ಅಂತೀರ ಏನಂತೀರ ನೀವು, ಈ ಕಡೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಜಲಡಿ ಅಂತಾರೆ. ಶೋಧಿಸ್ಕೊರಿ ನೀಟಾಗಿ, ಜಲಡಿ ಚೆನ್ನಾಗಿ ನೀಟಾಗಿ ಒಂದು ಸ್ಪೂನ್ ತೊಗೊಂಡು ಶೋಧಿಸ್ಕೊರಿ, ಪ್ರೆಸ್ ಮಾಡ್ಕೊಂಡು ತೆಗೆದ್ರೆ ಇನ್ನೂ ಸ್ವಲ್ಪ ಜ್ಯೂಸ್ ಎಲ್ಲ ಬರುತ್ತೆ. ನೀಟಾಗೆಲ್ಲ ಜ್ಯೂಸು ಮತ್ತು ಮೇಲಿನ ಸಿಪ್ಪೆ ಥರ ಇರುತ್ತಲ್ಲ ಅದು ರಫೇಜ್, ಅದನ್ನು ಸಪ್ರೇಟ್ ಮಾಡಿಕೊಂಡು. ಸೊ ಇವಾಗ ಇಷ್ಟೊತ್ತವರೆಗೂ ಅದು ಕಾರ್ನ್ಫ್ಲೋರ್ ಮಿಕ್ಸ್ಚರ್ ಕೋಲ್ಡ್ ಆಗಿರುತ್ತೆ. ಫ್ರಿಜ್ಜಿಂದ ಅದನ್ನು ಆಚೆ ತೆಗೆದುಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಮಾಮೂಲಿ ಟೇಬಲ್ ಸ್ಪೂನ್ ಇರ್ತದಲ್ಲ ಅದರಿಂದ 2 ಸ್ಪೂನ್ಸ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಲಿಕತ್ತೀನಿ. ನಾನು ಮತ್ತೆ ಕ್ರೀಮ್ ಬೀಟ್ ಮಾಡಬೇಕಾದ್ರೆ ಅಲ್ಲೂ ಕೂಡ ಒಂದು 2 ಸ್ಪೂನ್ಸ್ ಆ್ಯಡ್ ಮಾಡ್ಕೋತೀನಿ. ಈ ಶುಗರ್ ನೀವು ಬೇಕಿದ್ರೆ ಹಾಲೊಳಗೆ ಸ್ಟಾರ್ಟಿಂಗ್ ಹಾಲೇನು ಬೇಯಿಸ್ಕೊತಿರಲ್ಲ ಅಲ್ಲೇನೂ ಆ್ಯಡ್ ಮಾಡ್ಕೋಬೋದು. ನಾನು ಅಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಇಲ್ಲಿ ಕಾರ್ನ್ಫ್ಲೋರ್ ಮಿಕ್ಸ್ಚರಲ್ಲಿ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಪೌಡ್ರ್ ಶುಗರ್ ಆ್ಯಡ್ ಮಾಡ್ಕೊರಿ. ಕ್ರೀಮ್ ಒಳಗೂ ಕೂಡ ಪೌಡ್ರ್ ಶುಗರನ್ನೇ ಆ್ಯಡ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದು ಕ್ರೀಮ್ ಕರೆಕ್ಟಾಗಿ ಬೀಟ್ ಆಗಲ್ಲ. ಪೌಡ್ರ್ ಶುಗರ್ ಏನಿಲ್ಲ, ಮಾಮೂಲಿ ನೀವು ಯೂಸ್ ಮಾಡೋ ಶುಗರ್ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡಿ ಅಷ್ಟೇ. ಟ್ರೊಪೊಲೈಟ್ ಕ್ರೀಮ್ ತೊಗೊಂಡಿದ್ದೀನಿ, ಇದು ಒಂದು ವಿಪ್ಪಿಂಗ್ ಕ್ರೀಮು. ನಿಮ್ಮ ಹತ್ರ ಇದು ಅವೈಲೇಬಲ್ ಇಲ್ಲ ಅಂದರೆ ನೀವು ಮಾಮೂಲಿ ಯಾವುದಾದ್ರೂ ಕ್ರೀಮ್ ತೊಗೋಬೋದು. ನನ್ನ ಹತ್ರ ಇದು ಇತ್ತು ಆಲ್ರೆಡಿ ಮನೆಯಲ್ಲಿ, ಅದಕ್ಕೆ ನಾನು ಇದೇನು ತೊಗೊಂಡಿದ್ದೀನಿ. ಇದು ಒಂದು ವಿಪ್ಪಿಂಗ್ ಕ್ರೀಮು, ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತಂತ ಇದು ತೊಗೊಂಡಿದ್ದೀನಿ. ಯಾವುದೇ ಕ್ರೀಮ್ ಇರಲಿ ಅದನ್ನು ಸ್ಟೋರ್ ಮಾಡೋದು ಫ್ರೀಝರ್ ಒಳಗೇ ಸ್ಟೋರ್ ಮಾಡಬೇಕು. ಯೂಸ್ ಮಾಡೋಕ್ಕಿಂತ 1 to 2 hours ಮುಂಚೆ ಆಚೆ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬೋದು. ಐಸ್ ಕ್ರೀಮ್ ಮಾಡೋಕ್ಕಾದ್ರೂ ಕ್ರೀಮು ಚಿಲ್ಡ್ ಇರಬೇಕು ಫುಲ್ಲು, ಅಂದ್ರೇ ಅದ್ರ ಕ್ರೀಮ್ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬರ್ತದೆ. ಇಲ್ಲಾಂದ್ರೆ ಫುಲ್ ಲಿಕ್ವಿಡ್ ಆಗಿಬಿಡ್ತದೆ, ಕರೆಕ್ಟಾಗಿ ಆಗಂಗಿಲ್ಲ ಐಸ್ ಕ್ರೀಮು. ನಾ ಇಲ್ಲಿ 2 ಕಪ್ಪಷ್ಟು ಟ್ರೊಪೊಲೈಟ್ ಕ್ರೀಮ್ ತೊಗೊಂಡಿನಿ. ಆಮೇಲೆ ಎಲೆಕ್ಟ್ರಿಕ್ ಬೀಟ್ರಿಂದ ಬೀಟ್ ಮಾಡ್ಕೋಬೇಕು. ಒಂದು ವೇಳೆ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಬೀಟರ್ ಇಲ್ಲ ಅಂದ್ರೂ ಹ್ಯಾಂಡ್ ವಿಸ್ಕರ್ ಇರ್ತದಲ್ಲ ಅದರಿಂದ ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ಕೊರಿ. ನಿಮ್ಗೆ ಅದು ಕರೆಕ್ಟಾಗಿ ವಿಪ್ ಆಗಲಾಗ್ಯದ, ಕ್ರೀಮ್ ಒಂದು ಕನ್ಸಿಸ್ಟೆನ್ಸಿಗೆ ಬರಲಾಗ್ಯದ ಅಂದರೆ ನೀವು ಕೆಳಗಡೆ ಒಂದು ಸ್ವಲ್ಪ ಐಸ್ ಹಾಕೋಬೇಕು. ಈ ಸಮ್ಮರ್ ಇರೋದ್ರಿಂದ ಅದು ಬೇಗ ವಿಪ್ ಆಗಲ್ಲ ಕ್ರೀಮು. ಒಂಚೂರು ಕೆಳಗಡೆ ಒಂದು ಬೌಲಲ್ಲಿ ಐಸ್ ಇಟ್ಕೊಂಡು ಆ ಐಸ್ ಬೌಲಲ್ಲಿ ಇದು ಕ್ರೀಮ್ ಇಟ್ಕೊಂಡು ನೀವು ವಿಪ್ ಮಾಡ್ಕೊರಿ, ಕರೆಕ್ಟಾಗಿ ಬರ್ತದೆ. ಒಂದು 3 to 4 minutes ಕಂಟಿನ್ಯೂಸ್ ಆಗಿ ಬೀಟ್ ಮಾಡ್ಕೊಂಡಿದ್ದಾದ್ಮೇಲೆ ಕ್ರೀಮಲ್ಲಿ ನಾನು ಮತ್ತೆ 2 ಸ್ಪೂನ್ಸ್ ಆಫ್ ಶುಗರ್ ಆ್ಯಡ್ ಮಾಡ್ಕೊಳಿಗತ್ತೀನಿ. ಆಮೇಲೆ ಇದು ಏನು ಗ್ರೇಪ್ಸ್ ಜ್ಯೂಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಬ್ಯಾಚಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ಕೊರಿ, ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಕೋಬೇಡ್ರಿ. ಶುಗರು ಆಮೇಲೆ ಗ್ರೇಪ್ಸ್ ಜ್ಯೂಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಒಂದು 2 to 3 minutes ಕರೆಕ್ಟಾಗಿ ಬೀಟ್ ಮಾಡ್ಕೊರಿ. ಈ ಥರ 1 to 2 ಟೈಮ್ಸಲ್ಲಿ ಬ್ಯಾಚಸಲ್ಲಿ ಮಾಡಿಕೊಂಡು ಗ್ರೇಪ್ಸ್ ಜ್ಯೂಸ್ ಆ್ಯಡ್ ಮಾಡ್ಕೊಂಡು ಬೀಟ್ ಮಾಡ್ಕೊರಿ, ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇವಾಗ ಕಲರ್ ಬಂದಿಲ್ಲ, ಅದಕ್ಕಾಗಿ ಕಲರ್ ಬರೋಕ್ಕೋಸ್ಕರ ನಾನಿಲ್ಲಿ ಫುಡ್ ಕಲರ್ ಆ್ಯಡ್ ಮಾಡ್ಲಿಕತ್ತೀನಿ. ನನ್ನ ಹತ್ರ ಲಿಕ್ವಿಡ್ ಫುಡ್ ಕಲರ್ ಅದ, ಅದು ಒಂದು 3-4 ಡ್ರಾಪ್ಸ್ ಆ್ಯಡ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಆ್ಯಡ್ ಮಾಡ್ಕೋಬಾರ್ದು. ಅದರದೊಂಥರ ಕಹಿ ಒಂಥರ ಇರುತ್ತೆ ಸ್ವೀಟ್ ಟೇಸ್ಟ್, ಸೊ ಹಾಗಾಗಿ ಜಾಸ್ತಿ ಆ್ಯಡ್ ಮಾಡ್ಕೋಬೇಡ್ರಿ. ಒಂದು 2 to 3 ಡ್ರಾಪ್ಸ್ ಆ್ಯಡ್ ಮಾಡ್ಕೊರಿ. ನಿಮ್ಮ ಹತ್ರ ಪೌಡ್ರ್ ಫುಡ್ ಕಲರ್ ಬರುತ್ತಲ್ಲ ಆ ಕಲರ್ ಇದ್ರೂ ಅದನ್ನು ಆ್ಯಡ್ ಮಾಡ್ಕೋಬೋದು ನೀವು. ಫುಡ್ ಕಲರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು 2 ನಿಮಿಷ ಕರೆಕ್ಟಾಗಿ ಬೀಟ್ ಮಾಡ್ಕೊರಿ. ಅದು ಆದಮೇಲೆ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ. ನಾನಿಲ್ಲಿ ಬೇರೆ ಸ್ಟೀಲ್ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೊಂದು ಸಿಲ್ವರ್ ಫಾಯಿಲ್, ನನ್ನ ಹತ್ರ ಸಿಲ್ವರ್ ಫಾಯಿಲ್ ಇಲ್ಲ, ಗೋಲ್ಡನ್ ಕಲರ್ ಫಾಯಿಲ್ ಅದ, ಅದು ಇದೇ ಗೋಲ್ಡನ್ ಕಲರ್ ಫಾಯಿಲಿಂದನೇ ನಾನು ಕವರ್ ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಅಟ್ಲೀಸ್ಟ್ ಒಂದು 2 to 3 hours ಅದು ಕರೆಕ್ಟಾಗಿ ಫ್ರೀಸ್ ಆಗಬೇಕು. ಇವಾಗ ನೋಡಿ ಒಂದು 3 hours ಫ್ರೀಸ್ ಆಗಿದ್ದಾದಮೇಲೆ ಇದು ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿರ್ತದೆ, ಒಂಚೂರು ಗಟ್ಟಿಯಾಗಿರ್ತದೆ. ಇವಾಗ ಇದು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು ಸತಿ ಬೀಟ್ ಮಾಡಬೇಕು ನೀವು. ಮತ್ತೆ ಒಂದು ಮಿನಿಮಮ್ 7 to 10 minutes ನೀವು ಬೀಟ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ. ಈ ಥರ ನಿಮ್ಮ ಹತ್ರ ಏನಾದರೂ ಮೌಲ್ಡ್ ಇದ್ರೆ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಸ್ ಇದ್ರೆ ಅದರಲ್ಲಿ ಫಿಲ್ ಮಾಡ್ಕೊಂಬಿಡಿ ಈ ಬ್ಯಾಟರ್. ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೋಬೋದು.
ನಾನೇನು ಸಿಂಪಲಾಗಿ ಮಾಡೀನಿ. ಆಮೇಲೆ ಮೇಲಿಂದ ಗಾರ್ನಿಷ್ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ಕೋತೀನಿ. ಇದು ನನ್ನ ಹತ್ರ ಒಂದು ಯಾವುದೋ ಸ್ವೀಟ್ ಬಾಕ್ಸ್ ಇತ್ತು, ಪ್ಲಾಸ್ಟಿಕ್ ಸ್ವೀಟ್ ಕಂಟೈನರು, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಒಂದು ವೇಳೆ ಕೇಕ್ ಮೌಲ್ಡ್ಸ್ ಎಲ್ಲ ಇರುತ್ತಲ್ಲ, ಅದು ಇದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ನನಗೆ ಬ್ಯಾಟ್ರ್ ಸ್ವಲ್ಪ ನಾನು ಜಾಸ್ತಿನೇ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಇನ್ನೂ ಮಿಕ್ಕಿತ್ತಲ್ಲ ಅಂತ ಇನ್ನೊಂದು ಮೌಲ್ಡಲ್ಲಿ ಫಿಲ್ ಮಾಡಿಬಿಟ್ಟು ಫ್ರೀಸ್ ಮಾಡೋಕೆ ಇಟ್ಬಿಟ್ಟಿದ್ದೀನಿ. ಅಂದರೆ ಐಸ್ ಕ್ರೀಮ್ ಸಮ್ಮರಲ್ಲಿ ಎಷ್ಟು ಇದು ಮಾಡಿದ್ರೂ ಕಡಿಮೆನೇ, ಮಕ್ಕಳು ದಿನಾ ತಿಂತಾರೆ. ನಮಗೂ ದೊಡ್ಡವ್ರಿಗೂ ತುಂಬ ಇಷ್ಟ ಆಗ್ಬಿಡುತ್ತೆ ಐಸ್ ಕ್ರೀಮು. ಅದರಲ್ಲೂ ಮನೇಲಿ ಮಾಡಿರೋ ಐಸ್ ಕ್ರೀಮ್ ಅಂದರೆ ಆಟ ಆಡ್ಕೊಂಡು ಬಂದು ತಿಂತಾರೆ ಮಕ್ಕಳು. ನಮಗೂ ಸಮ್ಮರೆಲ್ಲ ಮಧ್ಯಾಹ್ನದ ಹೊತ್ತಲ್ಲಿ ತಂಪಾಗಿರುತ್ತಂತ ತಿನ್ಕೋಬೋದು. ಇವಾಗ ನೀಟಾಗಿ ಫಿಲ್ ಮಾಡಿಬಿಟ್ಟು ಕಂಟೈನರಲ್ಲಿ ನೀವು ಮತ್ತೆ ಸಿಲ್ವರ್ ಫಾಯಿಲಿಂದ ಕವರ್ ಮಾಡಿಬಿಟ್ಟು 8 to 10 hours ಮಿನಿಮಮ್ ನೀವು ಫ್ರೀಸ್ ಮಾಡಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಓವರ್ ನೈಟ್ ಫ್ರೀಸ್ ಮಾಡಿಬಿಟ್ಟಿದ್ದೆ, ಯಾಕಂದರೆ ಇದು ನೈಟ್ ಇಟ್ಬಿಟ್ಟು, ಅಂದರೆ ನೈಟ್ ಒಂದು 7 o'clock ಹಂಗೆ ಇಟ್ಬಿಟ್ಟು ನಾನು ನೆಕ್ಸ್ಟ್ ಡೇವರೆಗೂ ಫ್ರೀಸ್ ಮಾಡಿದ್ದೆ. ಅಟ್ಲೀಸ್ಟ್ 8 to 10 hours ಕರೆಕ್ಟಾಗಿ ಫ್ರೀಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರ್ತದೆ ಐಸ್ ಕ್ರೀಮ್ದು ಕನ್ಸಿಸ್ಟೆನ್ಸಿ. ಆಚೆ ಏನು ತೊಗೊಂಬಂದಿರೋ ಥರನೇ ಇರ್ತದೆ ಐಸ್ ಕ್ರೀಮ್. ನೋಡ್ರಿ 8 to 10 hours ಫ್ರೀಸ್ ಮಾಡಿದ್ದಾದ್ಮೇಲೆ ನಾ ಇದು ಐಸ್ ಕ್ರೀಮ್ ಡಿಮೋಲ್ಡ್ ಮಾಡ್ಲಿಕ್ಕತ್ತೀನಿ. ಸಿಲ್ವರ್ ಫಾಯಿಲ್ ಎಲ್ಲ ತೆಗೆದುಬಿಟ್ಟು ಮೇಲಿಂದ ಡಿಮೋಲ್ಡ್ ಮಾಡ್ತೀನಿ. ನೋಡಿ ಇವಾಗ ಮೇಲೆ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ಇರ್ತದಲ್ಲ ನಿಮ್ಮ ಮನೇಲಿ, ಅದನ್ನೇ ತೊಗೊಂಡು ಗಾರ್ನಿಷ್ ಮಾಡ್ಕೋಬೋದು. ನಿಮ್ಗೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ ಡ್ರೈ ಫ್ರೂಟ್ಸ್ ಅನ್ನೋರು ಹಂಗೆ ಸ್ಕಿಪ್ ಮಾಡಿಬಿಟ್ಟು ಹಾಗೆ ತಿನ್ಬೋದು. ಅಥವಾ ಡ್ರೈ ಫ್ರೂಟ್ಸ್ ಇಷ್ಟ ಅಂದರೆ ನೀವು ಡ್ರೈ ಫ್ರೂಟ್ಸಿಂದನೂ ಗಾರ್ನಿಷ್ ಮಾಡ್ಬೋದು. ನನ್ನ ಹತ್ರ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇತ್ತು, ಅದನ್ನು ಯೂಸ್ ಮಾಡಿಬಿಟ್ಟು ಗಾರ್ನಿಷ್ ಮಾಡಿದೆ ನಾನು. ಈ ಥರ ಮನೇಲೇ ಐಸ್ ಕ್ರೀಮ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿರಿ, ಒಂದು ಸತಿ ಟ್ರೈ ಮಾಡಿ. ರೆಸಿಪಿ ಹೆಂಗಿತ್ತು, ನಿಮ್ಗೆ ಹೆಂಗೆ ಬಂತು, ಐಸ್ ಕ್ರೀಮ್ ಕರೆಕ್ಟಾಗಿ ಬಂತಾ ಅಂತ ನನ್ನ ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ. ಆಮೇಲೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಾನಿಲ್ಲಿ ಐಸ್ ಕ್ರೀಮ್ ಮಾಡಿಬಿಟ್ಟು ನನ್ನ ಮಗನಿಗೆ ಟೇಸ್ಟ್ ಮಾಡೋಕ್ಕೆ ಅಂತ ಕೊಟ್ಟಿದ್ದೀನಿ. ನೋಡಿರಿ ಅವ ಏನು ಹೇಳ್ತಾನೆ ಅಂತ. ಹೆಂಗದ? ಬರೀ ಚಂದಾಗ್ಯದ? ಹೆಂಗಾಗ್ಯದ? ಎಕ್ಸಲೆಂಟ್. Our hearts beat to the city streets. We began to feel the fire.